ಹಾಯ್ ಫ್ಯಾಮ್, ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಶುಭೋದಯ. ಏನಪ್ಪ ಇದು ಮಗಂದು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಡನ್ನಾಗಿ ಕುಕ್ಕಿಂಗ್ ರೆಸಿಪಿ ಶೇರ್ ಮಾಡ್ತಿದ್ದಾಳೆ ಅಂತನಾ? ಹೌದು, ಮಧ್ಯೆ ಮಧ್ಯೆ ಇದನ್ನು ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವನದು ಕೂಡ ಟೈಮ್ ಸಿಕ್ಕಾಗ ಹಾಕ್ತೀನಿ, ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಪಕೋಡ ಮಾಡ್ತಿದ್ದೀನಿ. ಅದು ನೀವು ಪಕೋಡ ಹೇಳ್ತಿದ್ದಾಳೆ ಅಂದ್ಕೋಬೋದು, ಬಟ್ ಪಕೋಡ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ಥರ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಲೈಫಲ್ಲಿ ತುಂಬ ಬೇಜಾರಾಗಿರ್ತೀವಿ, ತುಂಬ ಏಳು ಬೀಳುಗಳನ್ನು ನೋಡಿರ್ತೀವಿ. ಲೈಫ್ ಅಂದರೆ ಏನೋ ಒಂಥರ ರೇಸ್ ಅಂತ ಥಿಂಕ್ ಮಾಡಿರ್ತೀವಿ. ಫಾಸ್ಟಾಗಿ ಓಡಬೇಕು, ಸಕ್ಸಸ್ ತೊಗೋಬೇಕು ಅಂತಂದರೆ ಮಾತ್ರ ನಮ್ಮ ಜೀವನದಲ್ಲಿ ಏನೋ ಮುಂದೆ ಬರ್ತೀವಿ ಅಂದ್ಕೊಂಡಿರ್ತೀವಿ. ತುಂಬ ಸಲ ಯೋಚನೆನೂ ಮಾಡಿರ್ತೀವಿ, ಲಕ್ ಇಲ್ವಲ್ಲಪ್ಪ, ಎಲ್ಲ ಯಾವ ಥರ ದುಡಿತಿದ್ದಾರೆ, ಅವ್ರ ಹತ್ರ ದುಡ್ಡಿದೆ, ನಮ್ಮ ಹತ್ರ ಇಲ್ಲ, ಈ ಥರನೂ ಯೋಚನೆ ಮಾಡಿರ್ತೀವಿ. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ಲೈಫಲ್ಲಿ ಎಫರ್ಟ್ ಮುಖ್ಯ. ಸಿನ್ಸಿಯರಾಗಿ ವರ್ಕ್ ಮಾಡಿದ್ರೆ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಲೇಟಾಗಿ ಬರುತ್ತೆ, ಬಟ್ ಸಿಕ್ಕೇ ಸಿಗುತ್ತೆ. ಫೇಲಿಯರ್ ಬಂದಾಗ ಅಪ್ಸೆಟ್ಟಾಗಿ ಕೂತ್ಬಿಟ್ಟಿರ್ತೀವಿ, ಏನೂ ಇಲ್ಲಲ್ಲಪ್ಪ, ಮುಗ್ದೋಯ್ತು ಅಂತ ಅಂದ್ಕೊಳ್ತೀವಿ. ಬಟ್ ಒಂದು ಸೋಲು ನಮ್ಮ ಜೀವನದ ಕಥೆನ ಮುಗ್ಸೋಕ್ಕಾಗಲ್ಲ. ಸೊ ಹಾಗೆ ಲೈಫ್ನಲ್ಲಿ ಸರಿಯಾಗಿ ನಾವು ನಡೆದ್ರೆ ನಮ್ಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಲೈಫಲ್ಲಿ ಜನ ಬರ್ತಾರೆ, ಹೋಗ್ತಾರೆ, ಇರ್ತಾರೆ. ಶಾಶ್ವತವಾಗಿ ಉಳಿಯೋದು ನಮ್ಮ ಫ್ಯಾಮಿಲಿ. ಅದು ಫ್ಯಾಮಿಲಿ ಅಂದರೆ ಅಪ್ಪ, ಅಮ್ಮ, ತಮ್ಮ ಜೊತೆಗಿರೋರು ಮಾತ್ರ. ಸೊ ಎಷ್ಟೇ ಏನೇ ಕಷ್ಟ ಬಂದರೂ ಒಂದೊಳ್ಳೆ ಸಕ್ಸಸ್ ತೊಗೊಂಡು ಲೈಫಲ್ಲಿ ಮುಂದೆ ಬರೋದು ಮುಖ್ಯ. ಸೊ ಆಲ್ವೇಸ್ ನಿಯತ್ತಾಗಿ ಮುಂದೆ ಬರೋಣ. ಹೀಗೆ ಲೈಕ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮಗೂ ಒಳ್ಳೆಯದಾಗಲಿ. ಎಲ್ಲರ ದಿನ ಒಳ್ಳೆ ಇದರಿಂದ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಕೋಡಾನ ಮಾಡಿ ಒಂದು ಸತಿ ತಿನ್ನಿ.